ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಆಕಾಂಕ್ಷಿಗಳಿಗೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರೇಟ್ ವತಿಯಿಂದ ವಿಶೇಷ ಕಾರ್ಯಾಗಾರ ಜರುಗಿತು. ಈ ಸಂದರ್ಭದಲ್ಲಿ ಹೂವಿನ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವಿಶೇಷ ಕಾರ್ಯಾಗಾರವನ್ನು ಉದ್ದೇಶಿಸಿ ಹುಬ್ಬಳ್ಳಿ ಧಾರವಾಡ ನಗರದ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಇವರು ಮಾತನಾಡಿದರು. ಈ ಕಾರ್ಯಾಗಾರದಲ್ಲಿ ಎಸಿಪಿ ಶಿವರಾಜ್ ಕಟಕಭಾವಿ, ಪಿಎಸ್ಐ ಟಿಎಂ ಮಂಜುನಾಥ್, ಪಿಎಸ್ಐ ಅಕ್ಷತಾ ಗದಗ್, ಪಿಎಸ್ಐ ಎಚ್ ಮಲ್ಲಿಕಾರ್ಜುನ್, ಪಿಎಸ್ಐ ಪವನ್ ಚಿನ್ನಿಕಟ್ಟಿ, ಪೊಲೀಸ್ ಪೇದೆ ಜೆ ನಿಖಿಲ್ ನಾಯಕ್ ಇವರು ಸ್ಪರ್ಧಾತ್ಮಕ ಪರೀಕ್ಷಾ ಆಕಾಂಕ್ಷಿಗಳೊಂದಿಗೆ ಸಂವಾದ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಹಲವು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ನಾನು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಕಾದಂಬರಿಗಳಲ್ಲಿ ಸಾಮಾಜಿಕ ನ್ಯಾಯದ ಸ್ವರೂಪ, ಪ್ರಾತಿನಿಧಿಕ ಕಾದಂಬರಿಗಳನ್ನು ಅನುರಕ್ಷಿಸಿ ಅನ್ನುವ ವಿಷಯದ ಮೇಲೆ PhD ಅನ್ನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾತನಾಡ್ಬೇಕಂತೇಳಿ ಅವ್ರಿಗೆ ನೆನೆಸ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ಕುಮಾರ್ ಚಿನ್ನಿಗೇಡಿ ಅಂತ. ನಾನು UPSC ಮೇನ್ಸ್ 4 ಸಲ ಬರೆದಿದ್ದೇನೆ, KS 3 ಕೊಟ್ಟಿದ್ದೇನೆ. ಪ್ರಸ್ತುತ FDA ಆಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥ PSI ಹೇಳ್ತಾರೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಅವ್ರು ಹೇಳಿರೋದು ನಿಮಗೆಲ್ಲ ಮನಸ್ಸಿಗೆ ನಾಟಿದೆ, ಉಪಯೋಗ ಆಗಿದೆ ಅನ್ನೋದಂದ್ರೆ ಜೋರಾಗಿ ಒಂದು ಚಪ್ಪಾಳೆ. ಇದರಲ್ಲಿ ನಾವು ಗಮನಿಸೋದಾದರೆ ನಮ್ಮ ನಿಖಿಲ್ ಸ್ಟಾಫ್ ಕೂಡ ಇದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ. ಅದೇ ರೀತಿ ಈಗಷ್ಟೇ ರಿಕ್ರೂಟ್ಮೆಂಟ್ ಆಗಿ 50ರಿಂದ 70ವರೆಗೂ ವಯಸ್ಸು ಅನ್ನೋದು ಸ್ವಲ್ಪ ಜಾಸ್ತಿ ಕಷ್ಟ. 70ರಿಂದ 90ವರೆಗೂ ಹೋಗೋದು ತುಂಬಾ ಕಷ್ಟ. 90 ಮೇಲೆ ಹೋಗೋದು ಎಕ್ಸೆಪ್ಷನ್, ಬೆಳವಣಿಗೆ ಅವರು ಅಷ್ಟು ಜನ ಮಾತ್ರ ಅವರು ಪ್ರಿಪ್ರೇಷನ್ ಮಾಡಲಿಕ್ಕೆ ಸಾಧ್ಯ. ಅವ್ರಿಗೂ ಫೈನಲಿ ಸೆಲೆಕ್ಷನ್ ಆಗೋದು. You should be among the top cream of aspirants who are thorough with your preparation so that you can be into the list. ಇದ್ರ ಜೊತೆಗೆ ತುಂಬ ಸಾಮಾನ್ಯವಾಗಿ ಎದುರಾಗುವ ಸಮಸ್ಯೆ ಅಂದರೆ, ಸರ್ 6 ತಿಂಗಳು ವರ್ಷದಿಂದ ಹೋಗ್ತಾ ಇದ್ದೀವಿ, ಎಷ್ಟೋ ಇದು ತಲೆಯಲ್ಲಿ ಐತೆ ಅನ್ಸೋದೇ ಇಲ್ಲ ಅನ್ಸುತ್ತಾ? ನಿಮಗೆಲ್ಲ ಅನ್ಸುತ್ತಲ್ಲ ತುಂಬ ಜನಕ್ಕೆ? ನನಗೇನು ಓದಿದ್ದೀನಿ ಅಂತಲೇ ಅನಿಸ್ತಾ ಇಲ್ಲ, ಏನು ಓದಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಓದಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ನೆನಪಿರ್ತಾ ಇಲ್ಲ, ಎಲ್ಲ ಮರ್ತೋಗುತ್ತೆ. 2 ತಿಂಗಳ ಎಲ್ಲ ಹೋಗಿದೆ, ಒಂದು ರೊಟ್ಟಿಗೆ ಎಲ್ಲ ಹೋಗಿದೆ ಅನಿಸುತ್ತೆ. ಅದೆಲ್ಲೂ ಹೋಗಿರೋದು ಇನ್ನೊಬ್ಬರ ತಲೆಯಲ್ಲಿ. ಇವಾಗ ಇಲ್ಲಿರೋರಲ್ಲಿ ರಮೇಶ್ ಅವರು ಯಾರಿದ್ದೀರಿ ಕೈ ಎತ್ತಿ ನೋಡೋಣ. 4 ಜನ ಇದೆ. ಸುರೇಶ್ ಕೂಡ ಇದೆ. ಓಕೆ. ಅನಿಲ್ ಕೂಡ ಇದೆ. ಸುನೀಲ್. ಸೊ ನೋಡಿ, ಇಷ್ಟೊಂದು 2-3 ಸಾವಿರ ಜನ 400 ಜನ ಇದ್ದೀವಿ. ರಮೇಶ್ ಅಂದಾಗ ಮಾತ್ರ ರಮೇಶ್ ಹೇಳ್ತಿಲ್ಲ, ಹೌದಾ? ಸುರೇಶ್ ಹೇಳ್ತಿಲ್ಲ, ರಮೇಶ್ ಎಲ್ಲರೂ ಹೇಳ್ತಿಲ್ಲ. ಹಂಗೆ ಎಕ್ಸಾಮ್ಗಳಲ್ಲಿ ಯಾವುದಾದ್ರು ಪ್ರಶ್ನೆಗಳು ನೋಡಿದಾಗ ಅದಕ್ಕೆ ಉತ್ತರ ಏನು ಅಂತ ನಿಮ್ಮ ಮೈಂಡಲ್ಲಿ ಫ್ಲಾಶ್ ಆಗುತ್ತೆ. ಸೊ ರಮೇಶ್ ಅನ್ನೋದು ಯಾರು ಪ್ರಶ್ನೆ, ಅದಕ್ಕೆ ಉತ್ತರವಾಗಿ ನೀವು ಕೈ ಇರ್ತೀವಿ. ಹಂಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂತ ನಮ್ಮ ಆಫೀಸರ್ಸ್ ಭಾಳ ಜನ ಸ್ಟಾಫ್ನೆಲ್ಲ ಹೇಳಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಉದ್ದೇಶನೇ ಇದೆ. ಅಲ್ಲಿ ನೋಡಿದಾಗ ನೀವು ಓದಿದ ನೆನಪಿದೆಯಾ, ಕ್ಲಿಯರಾಗಿ ನೆನಪಿದೆಯಾ, ಕನ್ಫ್ಯೂಷನ್ ಇದೆಯಾ, ಗೊಂದಲ ಇದೆಯಾ, ಇದೆಲ್ಲದ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ರಿಪೀಟೆಡ್ ಒಂದು ಸಿಲೆಬಸ್ ಇಟ್ಕೊಳ್ಳಿ, 2ನೇದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ ಇಟ್ಕೊಳ್ಳಿ, 3ನೇದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇಟ್ಕೊಳ್ಳಿ. ಅದು ಯಾವ ಪರೀಕ್ಷೆ ಪ್ರಿಪೇರ್ ಆಗ್ತದೆ